ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ಪಡೆದಿದೆ ಎಲ್ಲ ಕಡೆ. ಹೌದು, ಜನ ಈಗ ಫಸ್ಟ್ ಡೇ ಫಸ್ಟ್ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ಜನರ ಸಂಭ್ರಮ ನೋಡಿ ನನಗಂತೂ ಭಾರಿ ಖುಷಿ ಆಯಿತು. ರವಿ ಸರು ತುಂಬ ಮುದ್ದಾಗಿ ಕಾಣ್ತಾರೆ. ಆಮೇಲೆ ಮಾಗಿದ ನಟನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಖುಷಿ ಆಗ್ತಾ ಇದೆ ನಮಗೆ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತಲೂ ಚೆನ್ನಾಗಿ ಕಟ್ಕೊಟ್ಟಿದ್ದು ನಮ್ಮ ಎಡಿಟರ್ ಸರ್, ಎಂಪ್ರಾಯ್ ಸರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ ಅನೂಪ್ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ ಜೊತೆ ಕುರೈಶಿ ಸಾಹೇಬ್ರು ಇದ್ದಾರೆ. ಸರ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಜನರ ನ್ಯಾಯಾಲಯದಲ್ಲಿ ಈಗ ಜಡ್ಜ್ಮೆಂಟ್ ಸಿನಿಮಾ ಇದೆ. ಮಾಡಿರೋ ಪೈಕಿ ನಮ್ಗೆಲ್ಲರಿಗೂ ಸಿನಿಮಾ ತುಂಬ ಇಷ್ಟ ಆಗಿದೆ. ಹಲವು ಕಾರಣಗಳಿರುತ್ತೆ. ನಮ್ಗೆಲ್ಲರಿಗೂ ಆತ್ಮೀಯತೆ ಇರುತ್ತೆ ನಾವು ಮಾಡಿರೋ ಕೆಲಸ. ನಿಜವಾಗ್ಲೂ ಇದೊಂದು ಕಮರ್ಷಿಯಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿರೋಂಥ ಒಂದು ಸಿನಿಮಾ. ಹೆಚ್ಚೆಚ್ಚು ಜನರಿಗೆ ತಲುಪಲಿ, ಚಿತ್ರಮಂದಿರಗಳು ತುಂಬಿ ಜಡ್ಜ್ಮೆಂಟ್ ಸಿನಿಮಾ ತುಂಬ ದಿನ ಓಡಲಿ. ಇದರಲ್ಲಿ ನಾನು ಖುರೇಶಿ ಅನ್ನೋ ಒಬ್ಬ ಖಳನಟನ ಪಾತ್ರ ಮಾಡಿದ್ದೀನಿ. ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಸಿನಿಮಾ ಬಗ್ಗೆ, ಪಾತ್ರದ ಬಗ್ಗೆ. ಅಡ್ವೊಕೇಟ್ ಫ್ರೆಟರ್ನಿಟಿ, particularly the way the advocate's role has been portrayed by Dr. Ravichandran, crazy star Ravichandran. Beautiful performance by him. Watch it for him. Watch it for a wonderful movie. ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ. ನಿಮ್ಮ ಪಾತ್ರ ಸಿಡಿ ಪೆಂಡ್ರೈವ್ ತೆಗಿತಲ್ಲ, ಎಲ್ಲ ವಿಜಿಲ್ಸ್ ಬಂತು. ಅದು ಕಾಲ್ಪನಿಕ. ಸಿನಿಮಾದಲ್ಲಿ ಬರೋ ಹಲವು ಪ್ರಸಂಗಗಳನ್ನ ನಿಜ ಜೀವನಕ್ಕೆ ಜನ ಸಂಪರ್ಕ ಮಾಡ್ಕೋತಾ ಇರ್ತಾರೆ. ಅದ್ರಲ್ಲಿ ಸರಿ ತಪ್ಪು ಅಂತ ಎರಡೂ ಏನಿಲ್ಲ. ಸಿನಿಮಾದಲ್ಲಿ ಅದೊಂದು ಎಲಿಮೆಂಟ್ ಆಗಿ ಬಳಸಿದ್ದಷ್ಟೇ, ಬೇರೆ ಯಾವುದೇ ಥರದ ಅರ್ಥ ಇಲ್ಲ. ಆ ಇಮೇಜ್ ಮತ್ತು ಆ ಸೀನ್ಗೋಸ್ಕರ ವಿಷಯ. ಅಲ್ಲ, ಅವರು ಲಾಯರ್ ಪಾತ್ರ ಹಾಕಿ ಕರಿಕೋಟ್ ಹಾಕಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಆ ಎನರ್ಜಿ ಬಂದ್ಬಿಡುತ್ತೆ. ಆ ಎನರ್ಜಿ ಇಟ್ಕೊಂಡದ್ದು ನಾವು ಬಳಸ್ಕೊಂಡಿದ್ದೀವಿ. ಅವರು ಏನು ಪಾಯಿಂಟು, ಏನು ರೆಫರೆನ್ಸು ಅಂತ ಕೇಳಿದಾಗ್ಲೇ ಒಂದು ಎನರ್ಜಿ ಬಂದ್ಬಿಡುತ್ತೆ. ಆಮೇಲೆ ಜಡ್ಜ್ ಮುಂದೆ ವಾದ ಮಾಡೋದಾಗ್ಲಿ, ಇದೇ ಸತ್ಯ ಅಂತ ತಟ್ಟಿ ಹೇಳೋದಾಗ್ಲಿ, ಸಾಕ್ಷಿಗಳಿಗೆ ಒಂಥರ ಕಿಂಡ್ಲ್ ಮಾಡಿ ಮಾತಾಡೋದಾಗ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದೇ ಸರ್ ಹೇಳ್ದಂಗೆ ಜನರು ಬಂದು ಥಿಯೇಟ್ರಲ್ಲಿ ನೋಡಿ ನಾವು ಮಾಡಿರೋ ಜಡ್ಜ್ಮೆಂಟಿಗೆ ಅವರೊಂದು ಜಡ್ಜ್ಮೆಂಟ್ ಕೊಟ್ಟರೆ ನಮಗೆ ಸಂತೋಷ. ನಮ್ಮ ವಾಸುದೇವ್ ಸರ್ ಬರೆದಿರೋರು ರೈಟರು ಇಲ್ಲೇ ಇದ್ದಾರೆ. ಸರ್ ನಿಮಗೆ ಒಂದು ಸರ್ ನೀವು ಕೂತ್ಕೊಳ್ಳಿ. ಕಾನೂನಿನ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಕಣ್ಮುಂದೆ ಎರಡು ಪಾಯಿಂಟ್ ಬರುತ್ತೆ. ಒಂದು, ಕಾನೂನನ್ನ ಡ್ರಾಮಾ ಆಗಿ ತೋರಿಸೋದಾ ಅಥವಾ ಕಾನೂನಾತ್ಮಕವಾಗಿ ತೋರಿಸೋದಾ ಅಂತ. ಸೊ ಈ ಸಿನಿಮಾದಲ್ಲಿ ನಾವು ಕಾನೂನನ್ನ ಕಾನೂನಾಗೂ ಇಟ್ಕೊಂಡಿದ್ದೀವಿ, ಡ್ರಾಮಾ ಆಗೂ ಉಪಯೋಗಿಸಿದ್ದೀವಿ. ರವಿಚಂದ್ರನ್ ಕರಿಕೋಟ್ ಹಾಕಿದಾಗ ಸರ್ ಹೇಳ್ದಂಗೆ ಅವರಲ್ಲಿರೋ ಆ ಎನರ್ಜಿ ಇದೆಯಲ್ಲ, ನಮ್ಮ ಬರವಣಿಗೆನ, ನಮ್ಮ ಏನು ಕಲ್ಪನೆನ ಅವ್ರು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಸರ್ ಮಾತಾಡ್ತಾರೆ. ಒಂದೇ ಮಾತು ಹೇಳ್ತೀನಿ, ಒಳ್ಳೆ ಸಿನಿಮಾ ಬಂದಿಲ್ಲ, ನಾವು ಥಿಯೇಟ್ರಿಗೆ ಬರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಜನಗಳು. ಒಳ್ಳೆ ಸಿನಿಮಾ ಬಂದಿದೆ, ನೋಡಿ ಸಾಕು. ಹೌದು, ಅಲ್ಲ, ಇದು ಕುಟುಂಬಕ್ಕೆ, ಇಡೀ ಕುಟುಂಬಕ್ಕೆ ಕೊಟ್ಟಿರುವಂಥ ಸಿನಿಮಾ, ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರುವಂಥ ಸಿನಿಮಾ. ಬೇರೆ ಭಾಷೆಯಲ್ಲಿ ಒಬ್ಬ ಲಾಯರ್ ಮಾಡಿದಾಗ ನಮ್ಮ ಜನನೇ ಚಪ್ಪಾಳೆ ತಟ್ಟಿ ನೋಡಿದ್ದೀವಿ. ಇವತ್ತು ಕನ್ನಡ ಸಿನಿಮಾ, ಕನ್ನಡ ನಟ ನಟಿಯರು ನಡೆಸಿದಂಥ ಸಿನಿಮಾ ಅದ್ಭುತವಾಗಿ ನಾವು ಕಟ್ಟಿಕೊಟ್ಟಿದ್ದೀವಿ. ಅದನ್ನೂ ಕೂಡ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಮಾಡಲಿ, ಚಪ್ಪಾಳೆ ತಟ್ಟಲಿ. ಇವತ್ತಿಂದ ರವಿಚಂದ್ರನ್ ಸರ್ ಬ್ಯಾಕ್ ಇನ್ ಆ್ಯಕ್ಷನ್ ಇದೆ, ಅದನ್ನು ಮೆಚ್ಚಲಿ, ನಮಗೊಂದು ಜಡ್ಜ್ಮೆಂಟ್ ಕೊಡಲಿ ಅಂತ ನಾನು ಕೇಳ್ಬೋದು. ದಯವಿಟ್ಟು ಬಂದು ನೋಡಿ. ಹುಟ್ಟುಹಬ್ಬ ಇದು, ಹುಟ್ಟುಹಬ್ಬಕ್ಕೆ ನಮ್ಮ ತಂಡ ಕಟ್ಟಿಕೊಟ್ಟಿರುವಂಥ ಸಿನಿಮಾ. ಖಂಡಿತವಾಗ್ಲೂ ಇದು ಜನ ಸ್ವೀಕಾರ ಮಾಡಿ ಅದನ್ನ ರವಿಚಂದ್ರನ್ ಸರ್ಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ರೆ, ಯಾಕಂದ್ರೆ ಅವರು ಮಾಡಿರೋ ಕೆಲಸದ ಮುಂದೆ ನಮ್ದೇನಲ್ಲ. ನಾವು ಅವರಿಗೆ ಒಂದು ಏನು ಅಂದರೆ, ಥ್ಯಾಂಕ್ಸ್ ಸರ್, ನೀವು ನಮಗೆ ಇನ್ಸ್ಪೈರ್ ಮಾಡಿದಿರಿ ಅಂತ ನಾನು ಹೇಳ್ತೀನಿ. ಅವರು ಮಾಡಿರೋ ಯುದ್ಧಕಾಂಡ ನೋಡಿ ಮೆಚ್ಚಿರುವಂಥ ಪ್ರೇಕ್ಷಕರಲ್ಲಿ ನಾನು ಒಬ್ಬ. ಸೊ ಇವತ್ತು
ನಾನು ಒಂದು ಅವ್ರನ್ನ ಮತ್ತೆ ಆ ತೆರೆ ಮೇಲೆ ಕರ್ಕೊಂಡ್ ಬಂದಿರೋ ಖುಷಿ ನನಗಿದೆ. ಜನ ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿ, ಜನ ಅವ್ರ ಖುಷಿಯಿಂದ ಸ್ವೀಕಾರ ಮಾಡ್ಲಿ ಅಂತ ನಾ ಕೇಳ್ಕೊತೀನಿ.